ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ 10 ನಿಮಿಷದಲ್ಲಿ ರೆಡಿ ಆಗೋವಂಥ ಒಂದು ಸ್ವೀಟ್ ರೆಸಿಪಿನ ನೋಡಿಸ್ತಾ ಇದ್ದೀನಿ. ಬ್ರೆಡ್ ಹಲ್ವಾ. ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಬ್ರೆಡ್ ಇದ್ದರೆ ಸಾಕು, ಫಟಾಫಟ್ ಅಂತ 10 ನಿಮಿಷದಲ್ಲಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗೋ ಸ್ವೀಟ್ನ ರೆಡಿ ಮಾಡ್ಬೋದು. ಹಾಗಿದ್ರೆ ತಡ ಬೇಡ, ಇದರ ತಯಾರಿ ವಿಧಾನ ಏನು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಎಲ್ಲ ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ರೆಸಿಪಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು 6 ಪೀಸಷ್ಟು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಒಂದು 6 ಪೀಸ್ ಇದೆ, ಎಷ್ಟು ಬೇಕಾದರೂ ನೀವು ತೊಗೋಬೋದು. ನಾನೊಂದು 6 ಪೀಸಲ್ಲಿ ಮಾಡ್ತಾಯಿದ್ದೀನಿ. ಈಗ ಈ ಬ್ರೆಡ್ ಸ್ಲೈಸನ್ನು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇದನ್ನು ಈ ರೀತಿಯಾಗಿ ತುಂಡು ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಸ್ವಲ್ಪ ತರಿಯಾಗಿರಬೇಕು ಪೌಡ್ರು. ಈಗ ಪೌಡ್ರ್ ಮಾಡಿಟ್ಕೊಂಡಿರೋದನ್ನು ಈ ರೀತಿಯಾಗಿ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ತರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಮಾಡ್ಕೊಳ್ಳಿ. ತೀರಾ ನುಣ್ಣಗೂ ಸಹ ಈ ಪೌಡ್ರನ್ನ ಮಾಡ್ಕೋಬೇಡಿ. ಈಗ ಈ ರೀತಿಯಾಗಿ ಪೌಡ್ರ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ಗೆ ಹೆಚ್ಚಿಗೆ ಏನು ತುಪ್ಪ ಬೀಳೋದಿಲ್ಲ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ಮೇಲೆ ಅದು ಬಿಸಿ ಆದಮೇಲೆ ಒಂದು 10ರಿಂದ 15 ಗೋಡಂಬಿಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಒಣದ್ರಾಕ್ಷಿನೂ ಸಹ ಒಂದು 10 ಒಣದ್ರಾಕ್ಷಿಯನ್ನು ಸೇರಿಸ್ಕೊಂಡು 2 ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಯಾಕಂದರೆ ಅದೇ ಪ್ಯಾನಲ್ಲೇ ಈಗ ನಾವು ಪೌಡ್ರ್ ಮಾಡಿರೋವಂಥ ಬ್ರೆಡ್ ಪುಡಿನ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ ಈಗ ಅದೇ ತುಪ್ಪಕ್ಕೇ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿಟ್ಟಿರುವಂಥ ಬ್ರೆಡ್ ಪೌಡರ್ನ ಸೇರಿಸ್ಕೊಂಡು ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಸ್ಟವ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ವೈಟ್ ಕಲರ್ ಇರೋದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಅದೇ ಪ್ಯಾನಲ್ಲೇ ನಾವು ಉಳಿದ ತಯಾರಿ ವಿಧಾನವನ್ನು ಸಹ ಮಾಡ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ ನೋಡಿಸ್ತಾ ಇದ್ದೀನಿ ನೋಡಿ, 1 ಕಪ್ಪಷ್ಟು ಸಕ್ಕರೆ, ಅಂದರೆ ಒಂದು 100 ಗ್ರಾಮಷ್ಟು ಇರುತ್ತೆ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು. ನೀವು ಯಾವ ಕಪ್ ತೊಗೊಳ್ತಿರೋ, ಯಾವ ಗ್ಲಾಸ್ ತೊಗೊಳ್ತಿರೋ, ಸಕ್ಕರೆ ಎಷ್ಟು ಹಾಕಿದಿರೋ ಅದರಲ್ಲೇ ಅದೇ ಕಪ್ಪು ಅಥವಾ ಅದೇ ಗ್ಲಾಸಲ್ಲಿ ನೀರನ್ನು ಸೇರಿಸ್ಕೋಬೇಕು. ಈಗ ಒಳ್ಳೆ ಫ್ಲೇವರ್ಗೋಸ್ಕರ 2 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಪಾಕ ಅಂತ ಎಲ್ಲ ಏನಿಲ್ಲ. ಈ ರೀತಿಯಾಗಿ ದೊಡ್ಡದಾಗಿ ಬಬಲ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಆಗ ಇದಕ್ಕೆ ನಾವು ರೋಸ್ಟ್ ಮಾಡಿಟ್ಕೊಂಡಿರುವಂಥ ಬ್ರೆಡ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ನಾನು ಹೇಳೋದೆಲ್ಲ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬ್ರೆಡ್ಡನ್ನು ಹುರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಬ್ರೆಡ್ ಪೌಡ್ರನ್ನ. ಈಗ ಈ ರೀತಿಯಾಗಿ ಬ್ರೆಡ್ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಸಕ್ಕರೆ ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಕಾಯಿಸಿ ತಣ್ಣಗಾಗಿರೋವಂಥ ಹಾಲು 1 ಕಪ್ಪಷ್ಟು ಸೇರಿಸ್ಕೊಳ್ಳಿ. 2 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಲಿಡ್ ಕ್ಲೋಸ್ ಮಾಡಿ 1ರಿಂದ 2 ನಿಮಿಷ ಸ್ಟವ್ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಮಗಿಲ್ಲಿ ಹಲ್ವಾ ರೆಡಿ ಆದಂಗೆ. ಈಗ ಓಪನ್ ಮಾಡ್ತಿದ್ದೀನಿ ನೋಡಿ. ಈಗ ಇದ್ರ ಮೇಲೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ. ಮೊದಲು 1 ಟೇಬಲ್ ಸ್ಪೂನ್ ಹಾಕಿದ್ವಿ, ಈಗ 1 ಟೇಬಲ್ ಸ್ಪೂನ್ ತುಪ್ಪ. ಈಗ ತುಪ್ಪ ಹಾಕಿದ ನಂತರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪ್ಯಾನ್ಗೆಲ್ಲೂ ಒಂದು ಚೂರು ಅಂಟದಿರ ಹಲ್ವಾ ಅನ್ನೋದು ರೆಡಿಯಾಗಿದೆ. ಇಷ್ಟೇ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ನೋಡಿ, ಸರ್ವಿಂಗ್ ಬೌಲ್ಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಇದು ಬ್ರೆಡ್ಡಿಂದ ರೆಡಿ ಮಾಡಿರೋವಂಥ ಸ್ವೀಟ್ ಅಂತ ಅನಿಸೋದೇ ಇಲ್ಲ. ಹಲ್ವಾ ಅಂತೂ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಬ್ರೆಡ್ ಹಲ್ವಾ. ಒಮ್ಮೆ ಟ್ರೈ ಮಾಡಿ. ನೋಡಲಿಕ್ಕೂ ಸಹ ನೋಡಿ ತುಂಬ ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಹಾಗೆಯೇ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಶುಭ ದಿನ.